ಇಲ್ಲಿ ಲಿಂಗ ಪ್ರಭುದೇವರು ಎತ್ಕೊಂಡ ತಕ್ಷಣ ಅನಿಮಿಷೇನ ಗುಹೆ, ಯಾಕೆ ಅವ್ರ ಅಂಕಿತ ನಾಮ ಗುಹೇಶ್ವರ ಅಂತಾರೆ ಅಂದರೆ ಆ ಗುಹೆಯಲ್ಲಿ ಅವರಿಗೆ ಸತ್ಯದ ಅರಿವಾಗ್ತದೆ. ಯಾವಾಗ ಒಂದು ರೀತಿ ಸೊನ್ನೆ ಮುಖಾಂತರನೇ, ದೃಷ್ಟಿ ಮುಖಾಂತರನೇ ತನ್ನ ಶಿಷ್ಯನಿಗೆ ಅನುಗ್ರಹವನ್ನು ಮಾಡ್ತಾರೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ 3 ರೀತಿಯಲ್ಲಿ ಅನುಗ್ರಹಿಸ್ತಾನಂತ. ಒಂದು ಅಸ್ತಮಸ್ತಕ ಸಂಯೋಗ, ತಮ್ಮ ಹಸ್ತವನ್ನ ಶಿಷ್ಯನ ಮಸ್ತಕದ ಮೇಲೆ ಇಟ್ಟು ಅನುಗ್ರಹ ಮಾಡ್ತಕ್ಕಂಥದ್ದು ಒಂದು. ಇನ್ನು ಎರಡನೆಯದು ದೃಷ್ಟಿ ಮಾತ್ರದಿಂದ, ಬರೀ ಕಣ್ಣಿಂದ ನೋಡಿದ್ರೆ ಅದೆಂಗ್ ಸಾಧ್ಯ ರೀ ನೀವಂತೀರಿ? ಕಣ್ಣಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಹೇಳ್ಬೇಕಾ? ಕಣ್ಣಲ್ಲಿ ಪ್ರೀತಿನೂ ಕೊಡಬಹುದು, ಕರುಣೆನೂ ಕೊಡಬಹುದು, ಕಾಮನೂ ಕೊಡಬಹುದು, ಅನುಗ್ರಹನೂ ಕೊಡಬಹುದು, ಸಿಟ್ಟು ಕೊಡಬಹುದು, ಕೋಪನೂ ಕೊಡಬಹುದು, ಕರುಣೆನೂ ಕೊಡಬಹುದು. ಅಂತ ಶಕ್ತಿ ಇರುತ್ತದೆ ದೃಷ್ಟಿಯೋಗಕ್ಕೆ. ದೃಷ್ಟಿ ಮಾತ್ರದಿಂದನೇ ತನ್ನ ಶಿಷ್ಯನಿಗೆ ನಿನ್ನ ಬರವಿಗೋಸ್ಕರನೇ ನಾನು ಕಾಯ್ತಿದ್ದೆ ಅನ್ನೋ ರೀತಿಯಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಆಗ ಪ್ರಭುದೇವರಿಗೆ ಕಾಣಬಾರದ ವಸ್ತು ಕೈಗೆ ಸಾರಿತ್ತು. ಏನು ಹುಡುಕೊಂಡು ಹೊರಟಿದ್ರೋ ಅದು ಅಮೂಲ್ಯ ಅವರಿಗೆ ಸಿಕ್ಕಿತ್ತು. ಅಲ್ಲಿ ಪ್ರಭುದೇವರು ಪರಿಪೂರ್ಣರಾದ ನಂತರ ಅವರು ಉಪದೇಶ ಮಾಡ್ತಕ್ಕಂಥ ಮೊದಲನೇ ಶಿಷ್ಯ ಅಂದರೆ ಗೊಗ್ಗಯ್ಯ. ಮೊದಲನೇ ಶಿಷ್ಯ ಗೊಗ್ಗಯ್ಯ. ಅವನು ತೋಟವನ್ನು ಅತ್ಯಂತ ಸುಂದರವಾಗಿ ಬೆಳೆಸಿದ್ದ. ಬರೀ ತೋಟ ಇದೆಲ್ಲ ಕಾಯಕವನ್ನು ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯ. ಆದರೆ ಅದೇ ಪರಮ ಗುರಿಯಲ್ಲ, ಅದೇ ಪರಮ ಗುರಿಯಲ್ಲ. ಸತ್ಯವನ್ನು ಯಾವ ರೀತಿ ಕಂಡ್ಕೋಬೇಕು ಅಂತಕ್ಕಂಥದ್ದು ಮೊದಲು ಸತ್ಯದ ಅರಿವನ್ನು ಗೊಗ್ಗಯ್ಯನಿಗೆ ಮಾಡಿಸ್ತಾರೆ. ಗೊಗ್ಗಯ್ಯ ಶಿಷ್ಯನನ್ನಾಗಿ ಮಾಡ್ಕೋತಾರೆ. ಮುಂದೆ ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅಂದರೆ ಲಕ್ಕುಂಡಿಗೆ ಬರ್ತಾರೆ. ಅಲ್ಲಿ ಲಕ್ಕುಂಡಿಯಲ್ಲಿ ಅಜಗಣ್ಣ ಮತ್ತು ಮುಕ್ತಾಯಕ್ಕ ಅಣ್ಣ ತಂಗಿ, ಬಹಳ ಅಮೂಲ್ಯವಾಗಿರ್ತಕ್ಕಂಥ ನಿಧಿಗಳು ಅವರು. ಅವ್ರ ಕತೆ, ಅಜಗಣ್ಣ ತಂಗಿಯನ್ನ ಮದುವೆ ಮಾಡಿ ಕೊಟ್ಟಿರ್ತಾನೆ. ಲಕ್ಕುಂಡಿಯಿಂದ ಎಲ್ಲಿಗೆ ಅಂದರೆ ಈಗ ಮೊಸರುಕಲ್ಲು ಅಂತ ಕರೀತಾರೆ. ಮೊದಲೇನಿತ್ತು ಗೊತ್ತಿಲ್ಲ. ದೇವದುರ್ಗ ತಾಲೂಕಲ್ಲಿ ಬರ್ತಕ್ಕಂಥ, ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ, ಅಣ್ಣ ನಾನು ಅಷ್ಟು ದೂರಕ್ಕೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಈಗಿನಂಗೆ ವಾಹನಗಳ ಸೌಲಭ್ಯ ಅಥವಾ ಫೋನು ಇಂಥವೇನು ಇರಲಿಲ್ಲ, ಅಷ್ಟು ದೂರಕ್ಕೆ ನಾನು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಿನಗೇನಾದರೂ ಆದರೆ ಮನೆಯಲ್ಲಿದ್ದಿದ್ದು, ಯಾಕೆಂದರೆ ಅವ್ರ ಹಿಂದೆ ತಂದೆ ತಾಯಿ ಬಂಧು ಬಳಗ ಅಥವಾ ಗಂಡ ಮಕ್ಕಳು ಇವೆಲ್ಲವೂ ಕೂಡ ಇತಿಹಾಸದ ಸಂಶೋಧನೆಯಲ್ಲಿ ಸಿಗೋದಿಲ್ಲ. ಅವರಿಬ್ಬರು ಅತ್ಯಂತ ಶ್ರೇಷ್ಠರಾಗಿದ್ರು ಅನ್ನೋದರಲ್ಲಿ 2 ಮಾತಿಲ್ಲ. ಯಾಕೆಂದರೆ ಅಜಗಣ್ಣನ ವಚನ ಹೇಗಿದ್ವು ಅನ್ನೋದನ್ನು ಚಿನ್ಮಯ ಜ್ಞಾನಿಯಾಗಿರ್ತಕ್ಕಂಥ ಚನ್ನಬಸವಣ್ಣನವರೇ ಅವರ ವಚನದಲ್ಲಿ ಬರೀತಾರೆ. ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಮಹಾದೇವಿಯಕ್ಕನ ಒಂದೇ ವಚನ ನಿರ್ವಚನ ಕಾಣಕೂಡಲ ಚೆನ್ನ ಸಂಗಮ ದೇವ. ಹಾಗಾದರೆ ಅಜಗಣ್ಣ ಎಂಥ ಜ್ಞಾನಿ ಆಗಿದ್ದ. ಅಂತ ಅಜಗಣ್ಣ ತಂಗಿಯನ್ನು ಮದುವೆ ಮಾಡಿಕೊಟ್ಟಾಗ, ನಾನು ಅಷ್ಟು ದೂರಕ್ಕೆ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಿನಗೇನಾದರೂ ಆದರೆ ನನಗೆ ಯಾಕೆ ಗೊತ್ತಾಗಬೇಕು ಅಂದಾಗ, ಆ ಜ್ಞಾನಿ ಮಹಾತ್ಮನಾಗಿರ್ತಕ್ಕಂಥ ಅಜಗಣ್ಣ, ತಂಗಿ ನನಗೇನಾದರೂ ಆಯಿತು ಅಂದರೆ ಕೆಲವು ಸೂಚನೆಗಳನ್ನು ನನಗೆ ಹೇಳ್ತೇನೆ. ನೀನು ಮೊಸರು ಕಡಿಯೋದಕ್ಕಿಂತ ಪೂರ್ವದಲ್ಲೇ ಕಲ್ಲಾಗ್ತದೆ, ನೀನು ಹೂವನ್ನು ಮುಡಿಯೋದಕ್ಕಿಂತ ಪೂರ್ವದಲ್ಲೇ ಬಾಡ್ತದೆ. ಕೆಲವು ಸೂಚನೆಗಳನ್ನು ಕೊಟ್ಟಾಗ ತನ್ನ ಗಂಡನ ಮನೆಯಲ್ಲಿ ತನ್ನ ಪೂಜೆ ಧ್ಯಾನವನ್ನು ಅಣ್ಣನೇ ಆಕೆಗೆ ಗುರು, ಅವನ ಒಂದು ಮಾರ್ಗದರ್ಶನದ ಪ್ರಕಾರ ಪೂಜೆ ಧ್ಯಾನ ಮಾಡ್ತಾ ಕಾಲ ಕಳೀತಾ ಇರಬೇಕಾದ್ರೆ ಒಂದು ದಿನ ಅಣ್ಣ ಹೇಳಿದ ಸೂಚನೆಗಳು ನಡೀತವೆ. ಅದಕ್ಕೂ ಮೊಸರು ಕಲ್ಲು ಅಂತ ಬಂತು ಅಂತ. ಮೊದಲು ಏನಿತ್ತು ಹೆಸರು ಗೊತ್ತಿಲ್ಲ, ಇವತ್ತು ಮೊಸರು ಕಲ್ಲಂತಿದೆ. ಆಮೇಲೆ ಹುಡುಕೊಂಡು ಬಂದಾಗ ಅಜಗಣ್ಣ ಬಾಗಿಲ ಒಚ್ಚಲು ಬಡಿದು ಲಿಂಗೈಕ್ಯನಾಗಿರುತ್ತಾನೆ. ಆತನನ್ನು ತನ್ನ ತೊಡೆ ಮೇಲೆ ಹಾಕ್ಕೊಂಡು ಅತ್ಯಂತ ದುಃಖದಿಂದ ದುಃಖಿಸ್ತಾ ಇರ್ತಾಳೆ. ಅಣ್ಣ
ನೀನು ಮುಟ್ಟಿದ ಒಂದು ಪದವಿಯನ್ನು ನಾನು ಮುಟ್ಟಲಿಲ್ಲ, ನೀನು ಮುಟ್ಟಿದ ಒಂದು ಗತಿಯನ್ನು ನಾನು ಮುಟ್ಟಲಿಲ್ಲ, ನನ್ನನ್ನು ಅರ್ಧಂಬರ್ಧ ಮಾಡಿ ಬಿಟ್ಟು ಹೋದೆ. ಇನ್ನು ನನಗೆ ಈ ದಾರಿಯನ್ನು ತೋರಿಸ್ಕೊಡ್ತಕ್ಕಂಥವ್ರು ಯಾರು? ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಅಂಥೇಳಿ ದುಃಖಿಸ್ತಾ ಇರ್ತಾಳೆ. ದುಃಖಿಸಿ ಅಳ್ತಾ ಇರಬೇಕಾದ್ರೆ ಅಲ್ಲಿಗೆ ಪ್ರಭುದೇವರು ಬರ್ತಾರೆ. ಆಕೆನೂ ಹೇಳಿ ಹೇಳಿ ಅಳ್ತಿದ್ಲು. ಇವೆರಡರಲ್ಲೂ ವ್ಯತ್ಯಾಸ ಇತ್ತು. ಆಕೆ ಏನು ಹೇಳಿ ಅಳ್ತಿದ್ಲು, ಸಾಮಾನ್ಯ ಲೌಕಿಕರು ಹೇಳಿ ಅಳೋದು ಬೇರೆ ಆಗಿತ್ತು. ಆಕೆ ಹೇಳಿ ಅಳೋದನ್ನ ನೋಡಿ ಪ್ರಭುದೇವರು ಗಮನಿಸಿದ್ರು, ಈಕೆ ಸಾಮಾನ್ಯಳಲ್ಲ, ಈಕೆ ಸಾಮಾನ್ಯಳಲ್ಲ. ಹಾಗಾಗಿ ಇಂಥವಳ ದುಃಖವನ್ನ ಹೀಗೆ ಬಿಟ್ಟು ಹೋಗೋದು ಸರಿಯಲ್ಲ ಅಂತ ಹತ್ರಕ್ಕೆ ಬರ್ತಾರೋ. ಹತ್ರಕ್ಕೆ ಬಂದಾಗ ಆಕೆ ಇನ್ನೂ ಏನು ಹೇಳಿ ಅಳ್ತಾ ಇದ್ಲು, ಆ ನುಡಿಗಳನ್ನ ಕೇಳಿ ಮಾತಾಡಿಸ್ತಾರೋ. ಅಂಗೈಯೊಳಗೊಂದು ಅರಳ್ದ ತಲೆ ಹಿಡಿದು ಕಂಗಳಲ್ಲಿ ಮುತ್ತು ಪವಣಿಸುವಾಕೆ ನೀನಾರು ಹೇಳ ಕೇಳ್ತಾರೆ. ತಲೆ ಅಳಿದು ಬೆಲೆಗೆಟ್ಟು ಬದುಕಿದ ಅಜಗಣ್ಣನ ಬೆನ್ನ ಬಳಿಯವಳು ನಾನು, ಅಜಗಣ್ಣನ ಬೆನ್ನ ಬಳಿಯವಳು. ಓ ಅಜಗಣ್ಣ ಶರಣನ ಈತ ನಮೋ ನಮಃ ಅಂದ್ರು ಪ್ರಭುದೇವರು. ನನ್ನ ಅಜಗಣ್ಣನಿಗೆ ನಮಸ್ಕಾರ ಮಾಡ್ತಕ್ಕಂಥ ನೀನ್ ಯಾರು ಅಂತ ಕೇಳಿದ್ಲು. ಆಗ ಪ್ರಭುದೇವರು ಹೇಳಿದ್ರು, ಪೃಥ್ವಿ ಅಪ್ ತೇಜು ವಾಯು ಆಕಾಶ ಹುಟ್ಟದ ಮುನ್ನ, ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಈ ಪಂಚಭೂತಗಳು ಹುಟ್ಟದ ಮುನ್ನ ನಮ್ಮವ್ವೆ ಹುಟ್ಟಿದಳು. ನಮ್ಮವ್ವೆ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನಮ್ಮಪ್ಪ ಹುಟ್ಟದೇ ಬೆಳೆದಿದ್ದ. ಅವರ ಬಸುರಲ್ಲಿ ಬಂದ ನಾನು ಅಲ್ಲಯ್ಯ. ಮುಕ್ತಾಯಕ್ಕ ಏನ್ ಕೇಳಿದ್ಲು ಅಂದ್ರೆ, ನನ್ನ ಅಜಗಣ್ಣನ ಹೆಸರನ್ನ ಹೇಳಿದ ತಕ್ಷಣ ನಮಸ್ಕರಿಸ್ತಕ್ಕಂಥ ನೀನ್ ಯಾರು ಅಂತ ಕೇಳಿದಾಗ ಪ್ರಭುದೇವರು ಹೇಳಿದ್ರು, ಪಂಚಭೂತಗಳು ಪೃಥ್ವಿ ಅಪ್ ತೇಜು ವಾಯು ಆಕಾಶ ಈ ಪಂಚಭೂತಗಳು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನಮ್ಮವ್ವ ಹುಟ್ಟಿದ್ಲು. ನಮ್ಮವ್ವ ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಯ್ಯ ಹುಟ್ಟದೆ ಬೆಳೆದಿದ್ದ. ಅವರ ಬಸರಲ್ಲಿ ಬಂದ ನಾನು ಅಲ್ಲಯ್ಯ. ಆಗ ಮುಕ್ತಾಯಕ್ಕ ಕೇಳ್ತಾಳೆ, ನೀನು ನನ್ನ ಅಣ್ಣ ಅಜಗಣ್ಣನ ಬೆನ್ನ ಬಳಿಯವಳು ಅಂದಾಗ ಪ್ರಭುದೇವರು ಹೇಳ್ತಾರೆ, ಅಜಗಣ್ಣ ಅಳಿದ ಅನ್ನುವಂಥ ಅಜ್ಞಾನ ನಿನಗೆ ಯಾಕೆ? ಶರಣರಿಗೆ ಎಲ್ಲಾದರೂ ಹುಟ್ಟು ಸಾವುಗಳಿದೆಯಾ? ಆತ ಪರಮ ಪದವಿಯನ್ನ ಪಡೆದಿರ್ತಕ್ಕಂಥವನು, ನೀನು ಯಾಕೆ ಇಷ್ಟು ಜ್ಞಾನಿಯಾಗಿ ಅಜ್ಞಾನವಾಗಿ ಅಳ್ತಾ ಇದೀಯಾ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ನನ್ನ ಅಳು ಬರೀ ಅಜಗಣ್ಣ ಲಿಂಗೈಕ್ಯರಾದರು ಅಂತ ಅರ್ಥ ಅಲ್ಲ. ಆತ ಮುಟ್ಟಿದ ಗತಿಯನ್ನ, ಆತ ಮುಟ್ಟಿದ ಪದವಿಯನ್ನ ನಾನು ಮುಟ್ಲಿಲ್ಲ. ನನಗೆ ಇನ್ನು ಮುಂದಿನ ಮಾರ್ಗವನ್ನ ತೋರಿಸ್ಕೊಡೋರು ಯಾರು? ಅದಕ್ಕೆ ನನಗೆ ದುಃಖ ಆಗಿ ಅಳುತ್ತಾ ಇದ್ದೀನಿ. ಅದಕ್ಕೆ ಪ್ರಭುದೇವರು ಹೇಳಿದ್ರು, ನಿನ್ನ ಅಣ್ಣನೇ ನಿನಗೆ ಗುರು ಆಗಬೇಕು ಅಂತ ಯಾಕೆ? ನಿನ್ನ ಅಣ್ಣನೇ ನಿನಗೆ ಗುರು ಆಗಬೇಕು ಅಂತ ಯಾಕೆ? ನಾವು ಆ ಅಜ್ಞಾನವನ್ನ ಬಿಡಬೇಕು. ನನ್ನನ್ನು ನೋಡು, ನನ್ನನ್ನು ನಾನು ಅರಿತಿದ್ದೇನೆ, ನನ್ನ ಅರಿವೇ ನನಗೆ ಗುರು. ತಕ್ಷಣಕ್ಕೆ ಪ್ರಭುವನ್ನ ಆಕೆ ಹಿಡಿತಾಳೆ. ತನ್ನನ್ನ ತಾನು ಅರಿತ ಬಳಿಕ ಅದನ್ನ ಎದುರಿಟ್ಟು ಹೇಳೋದು ಅದು ಅಜ್ಞಾನಿಗಳ ಲಕ್ಷಣ. ತನ್ನನ್ನ ತಾನು ಅರಿತಿದ್ರೆ ನನ್ನ ಅಣ್ಣನಂತೆ ನೀನು ಮೌನಿಯಾಗಿರ್ತಿದ್ದೆ. ನಿನ್ನನ್ನು ನೀನು ಅರಿತಿರೋದನ್ನ ನೀನಿಷ್ಟು ಎದುರಿಟ್ಟು ಹೇಳಬೇಕಾದ್ರೆ ಇದು ಪೂರ್ಣ ಜ್ಞಾನಿಯ ಲಕ್ಷಣ ಅಲ್ಲ ಅಂತಳಕ್ಕೆ. ನೀನೇ ಹೇಳ್ತೀಯ ಹೋಗು ಮರುಳೆ ಅಂತಳ. ಆಕೆಯ ದಿಟ್ಟತನಕ್ಕೆ ಬೆರಗಾದ ಅಲ್ಲಮ್ಮ ಪ್ರಭು, ನೀನು ಹೇಳೋದೆಲ್ಲ ಸತ್ಯ ಅಲ್ಲ. ಅರಿತು ಆಡೋ ಮಾತು ಅದು ಜ್ಯೋತಿರ್ಲಿಂಗ, ಅರಿಯದೆ ಆಡಿದ ಮಾತು ಅದು ಸಂತೆ ಸುದ್ದಿ ಅದು. ಆದರೆ
ಅರಿತು ಆಡಿದ ಮಾತು ಜ್ಯೋತಿರ್ಲಿಂಗ. ಅದು ಇದು ಭವದ ಬೀಜ ಅಲ್ಲ, ಸುಟ್ಟ ಹಗ್ಗ. ಅದನ್ನು ಒಸಿಲಿಕ್ಕೆ ಬರೋದಿಲ್ಲ. ನಿನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನು ಬಿಡಿಸ್ಲಿಕ್ಕೆ ನಾನು ನನ್ನನ್ನು ಎದುರಿಟ್ಟು ಹೇಳಬೇಕಾಯ್ತು ಅಂತ ಹೇಳಿದಾಗ ಆಕೆ ಪ್ರಭುದೇವರಿಗೆ ಶರಣಾಗತಿ ಆಗ್ತಾ ಇದ್ದಾಳೆ. ಮುಂದಿನ ಮಾರ್ಗವನ್ನು ಪ್ರಭುದೇವರು ಆಕೆಗೆ ತಿಳಿಸ್ಕೊಡ್ತಾರೆ.